ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಇಸ್ಕಾನ್ ಬೆಂಗಳೂರು ವತಿಯಿಂದ ಅತ್ಯಂತ ವೈಭವದ ಶ್ರೀ ಲಕ್ಷ್ಮೀ ನರಸಿಂಹ ಹೋಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ದೈವ ಕಾರ್ಯದಲ್ಲಿ ಬಿಜಿಎಸ್ ಹಾಗೂ ಎಸ್ಜೆಬಿ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಅವಧೂತ ವಿನಯ್ ಗುರೂಜಿ, ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಇಸ್ಕಾನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಹೋಮ ಮಾಡಿದ್ರು. ಇದೇ ರೀತಿ ಮುಂದೇನು ಮಾಡ್ತಾ ಇರಲಿ ಅಂತ ಹಾರೈಸಿದ್ದಾರೆ. ಶ್ರೀಧಾಮ್ ಕೃಷ್ಣ ಪ್ರಭು, ಸೀನಿಯರ್ ವೈಸ್ ಪ್ರೆಸಿಡೆಂಟ್ of ISKCON Bangalore, we welcome you once again, Prabhu. Very happy to have with us His Grace Shyamvalla Prabhu, Vice President of ISKCON Bangalore Finance and Krishna Life Department. I would request ISKCON ಸಂಸ್ಥೆಯ ಮಹಾಪೀಠದ ಪಂಡಿತ ಶ್ರೀ ಮಧು ಪಂಡಿತ್ ದಾಸ್ ಅವರಿಗೆ ಓಂ ಪಂಚಾನನಾಯ ಸ್ವಾಹಾ, ಓಂ ಪರಸ್ಮೈ ಬ್ರಹ್ಮಣೇ ಸ್ವಾಹಾ, ಓಂ ಅಘೋರಾಯ ಸ್ವಾಹಾ, ಓಂ ಘೋರ ವಿಕ್ರಮಾಯ ಸ್ವಾಹಾ, ಸಹಸ್ರಾಕ್ಷಾಯ ಸ್ವಾಹಾ, ಓಂ ದುರ್ನಿರೀಕ್ಷಾಯ ಸ್ವಾಹಾ, ಓಂ ಪ್ರತಾಪನಾಯ ಸ್ವಾಹಾ, ಓಂ ಪರಭದ್ರಾಯ ಸ್ವಾಹಾ, ಓಂ ಸುಭದ್ರಗಾಯ ಸ್ವಾಹಾ, ಓಂ ಕರಾಲಾಯ ಸ್ವಾಹಾ, ಓಂ ವಿಕರಾಲಾಯ ಸ್ವಾಹಾ, ಓಂ ವಿಕರ್ತ, ಓಂ ಭೈರವಾಡಂಬರಾಯ ಸ್ವಾಹಾ, ಓಂ ದಿವ್ಯಾಯ ಸ್ವಾಹಾ, ಓಂ ಅಚ್ಯುತಾಯ ಸ್ವಾಹಾ. ಆದಿಕೇಶವಲು ಭಾಳ ಚಿರುಪರಿಚಿತರು. ಅವರು ಮಗಳು ದಂಪತಿಗಳು ಸೇರಿ ಇವತ್ತು ನರಸಿಂಹ ಹೋಮ ಮಾಡಿದರು. ಆ ನರಸಿಂಹ ಹೋಮಕ್ಕೆ ಬಂದು ಭಾಗವಹಿಸಿದ್ದೀನಿ. ತುಂಬ ಸಂತೋಷ ಆಯಿತು. ಇದೇ ರೀತಿ ಯಾಗಗಳು ದೇಶಕ್ಕೆ ಮಾರ್ಗದರ್ಶನ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಎರಡು ಮಾತನ್ನು ಕೇಳ್ಕೊಳ್ತೀನಿ.